ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಂತ ಅನ್ಕೋತೀನಿ. ನಾವು ಕೂಡ ಆರಾಮಾಗಿದ್ದೀವಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ಲತ್ತೀರಿ ಅವರೆಲ್ಲರೂ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿಯಪ್ಪ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತಿನ ವ್ಲಾಗ್ ಏನು ಸ್ಪೆಷಲ್ ಅದಪ್ಪ ಅಂತಂದ್ರೆ, ಯಾವ ರೀತಿ ನಮ್ಮ ಮನೆಯ ಸದಸ್ಯರನ್ನು ಕಾಳಜಿಯನ್ನು ವಹಿಸುತ್ತೇವೆ, ಹಾಗೆಯೇ ಸ್ವಲ್ಪ ನಮ್ಮ ಕಡೆಗೂ ಗಮನ ಹರಿಸುವಂಥ ಜರೂರಿ ವಿಷಯ. ಏಕೆಂದರೆ ಎಲ್ಲರನ್ನೂ ಖುಷಿಪಡಿಸಲು ಹೋಗಿ ನಮ್ಮನ್ನು ನಾವೇ ಮರೆತು ಬಿಡ್ತೀವಿ, ಹೌದಲ್ಲ? ಹೇರ್ ಕೇರ್ ಮಾಡುವುದಾಗಲಿ, ಫೇಸ್ ಕೇರ್ ಮಾಡುವುದಾಗಲಿ, ಯಾವುದೇ ಸಮಸ್ಯೆಗಳಿದ್ದರೂ ನಾವು ಇದರ ಕಡೆ ಗಮನ ಹರಿಸುವುದಿಲ್ಲ. ಇನ್ನೊಂದು ಹೇಳಬೇಕೆಂದ್ರೆ, ಒಂದೊಂದು ದಿನ ನಾವು ತಲೆ ಕೂಡ ಬಾಚುವುದಿಲ್ಲ. ಹೀಗಾಗಿ ಡ್ಯಾಮೇಜ್ ಆಗುವಂಥ ಪರಿಸ್ಥಿತಿಯಲ್ಲಿರುತ್ತವೆ. ಮನಸ್ಸಿನಲ್ಲಿ ಬಂದಾಗ ಅಷ್ಟೇ ಕಾಳಜಿ ಮಾಡುತ್ತೇವೆ, ಇಲ್ಲವಾದರೆ ಇಲ್ಲ ಅಂತ ಹೇಳ್ಬೋದು. ನಾವು ಗೃಹಿಣಿಯರು ಇಡೀ ದಿನ ಬ್ಯುಸಿ ಇರೋದ್ರಿಂದ, ಅಂದರೆ ಕೆಲವೊಬ್ಬರು ಅಂತಾರೆ ಮನೆಯಲ್ಲಿದ್ದು ಏನು ಮಾಡ್ತಾರೆ ಅನ್ನೋದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ಒಂದು ವಾರ ಅಥವಾ ಒಂದೇ ದಿನ ಮನೆಯಲ್ಲಿದ್ದು ಈ ಒಂದು ಸ್ಥಾನವನ್ನು ಏನೋ ತೆಗೆದುಕೊಳ್ಳಿ, ಗೊತ್ತಾಗ್ತದ. ಆಮೇಲೆ ಇಡೀ ದಿನ ಆಗಲಿಲ್ಲ ಅಂದರೆ ಏನು ಮಾಡಬೇಕು, ನೈಟ್ ಒಂದು ಟೈಮ್ ಸೆಟ್ ಮಾಡ್ಕೊಳ್ಳಿ. ಇದೇನು ದಿನೇ ಮಾಡಬೇಕು ಅಂತೇನಿಲ್ಲ. ಒಂದು ವಾರದಲ್ಲಿ 3 to 4 ಟೈಮ್ ಮಾಡಿಕೊಂಡ್ರೆ ಸಾಕು. ನಮ್ಮನ್ನು ನಾವು ಅಂದ ಚಂದ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಿಂತ ಮೊದಲನೇದಾಗಿ ನೀಟ್ನೆಸ್ ಇರಲಿಕ್ಕೆ ಸಾಧ್ಯ ಎಂದು ಹೇಳ್ಬೋದು. ಬೇರೆಯವರು ಹೇಳೋದಕ್ಕಿಂತ ನಮ್ಮನ್ನು ನಾವು ತಿಳಿದುಕೊಂಡು ಮಾಡಿಕೊಳ್ಳಬೇಕಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಕೂದಲಿಗೆ ಮತ್ತು ನಮ್ಮ ಫೇಸ್ಗೆ ಅಪ್ಲೈ ಮಾಡಿಕೊಳ್ಳುವಂಥ ಪ್ರಾಡಕ್ಟ್ಗಳಲ್ಲಿಯೂ ಕೂಡ ಗಮನವಿರಬೇಕು ನಮಗೆ. ಏಕೆಂತಂದರೆ ಸೋಷಲ್ ಮೀಡಿಯಾದಲ್ಲಿ ಒಬ್ಬರು ಒಂದು ಹೇಳಿದರೆ ಇನ್ನೊಬ್ಬರು ಒಂದು ಹೇಳ್ತಾರೆ. ಅದಕ್ಕೆ ನಮ್ಮ ಫೇಸ್ಗೆ ಯಾವುದು ಸೂಟ್ ಆಗುವಂಥ ಪ್ರಾಡಕ್ಟ್ಗಳು ತೆಗೆದುಕೊಳ್ಬೇಕು ಅಥವಾ ಯೂಸ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು, ನಾನು ಎಲ್ಲೋ ನೋಡಿದ್ದೀನಿ, ಅವರು ಅದನ್ನು ಯೂಸ್ ಮಾಡ್ತಾರೆ ಅಂದರೆ ನಾವು ಅದನ್ನು ತೆಗೆದುಕೊಳ್ಬೇಕು ಅಂತ ಕೆಲವೊಬ್ಬರಲ್ಲಿ ಇದ್ದೇ ಇರುತ್ತೆ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ಸಜೆಷನ್ ಮಾಡ್ತೀನಿ, ನಮ್ಮ ಫೇಸ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಗಳು ಹಚ್ಚಿಕೊಳ್ಬೇಕು. ಫಾರ್ ಎಕ್ಸಾಂಪಲ್ ಆಗಿ ಹೇಳಬೇಕಂದ್ರೆ, ನಾನು ಒಂದು ಪ್ರಾಡಕ್ಟ್ ಯೂಸ್ ಮಾಡಿದರೆ ಅದೇ ಪ್ರಾಡಕ್ಟ್ ಮತ್ತೊಬ್ಬರು ಯೂಸ್ ಮಾಡ್ತಾರೆ. ಆದರೆ ಅದು ಒಬ್ಬರಿಗೆ ಮಾತ್ರ ರಿಸಲ್ಟ್ ಕೊಡುತ್ತೆ. ಯಾಕೆಂದರೆ ಅವ್ರ ನನ್ನ ಫೇಸ್ ಡಿಫ್ರೆಂಟಾಗಿ, ಅಂದರೆ ಸೆನ್ಸಿಟಿವ್ ಸ್ಕಿನ್ ಒಬ್ರದ್ದು ಇರುತ್ತೆ. ಅದಕ್ಕೆ ಹೇಳೋದು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಪ್ಲೀಸ್. ಇಷ್ಟೇ, ಏನಿಲ್ಲ. ಒಂದು ಸ್ವಲ್ಪ ಹೇರ್ ಕೇರ್ ಮಾಡಬೇಕಂದ್ರೆ ಏನು ಕ್ರೀಮ್ ಆಗಲಿ, ಆಮೇಲೆ ನೈಟ್ ಕ್ರೀಮ್ ಆಗಿರುತ್ತವೆ, ಅವಕ್ಕೂ ಕೂಡ ಅದನ್ನು ಹಚ್ಕೋಬೇಕು. ನೆಕ್ಸ್ಟ್ ಇನ್ನೂ ಜಾಸ್ತಿನೇ ಇರುತ್ತೆ. ಕೆಲವೊಂದು ಪ್ರಾಡಕ್ಟ್ಗಳು ಕೆಲವೊಬ್ಬರು ಸಜೆಷನ್ ಮಾಡ್ತಾರೆ, ಹೆಂಗಂತಂದ್ರೆ ಒಳ್ಳೆಯದು ರೀತಿಯಲ್ಲಿರುವಂಥ ಅವು ಅಷ್ಟೇ ಸಜೆಷನ್ ಮಾಡ್ತಾರೆ. ಇನ್ನೂ ಕೆಲವು ಏನು ಮಾಡ್ತಾರೆ, ಕೆಲವೊಬ್ಬರು ಮಾಡೋದೇ ಇಲ್ಲ. ಯಾಕೆ ಬೇರೆಯೊಬ್ಬರಿಗೂ ಇದು ಆಗ್ತದಲ್ಲ, ಏನಂತಂದ್ರೆ ಯೂಸ್ ಆಗಲ್ಲ, ಸುಮ್ಮನೆ ನಾವು ಇದರಿಂದ ಹೇಳಿ ಅವರಿಗೂ ಯಾಕೆ ದುಡ್ಡು ವೇಸ್ಟ್ ಮಾಡಬೇಕು ಅಂತಂದು ಕೆಲವೊಬ್ರು ತಿಳ್ಕೊತಾರೆ. ಇಲ್ಲಾಂದರೆ ಕೆಲವೊಬ್ಬರು ದುಡ್ಡಿಗೋಸ್ಕರ ಏನಾದರೂ ಹೇಳಿ ಪ್ರಾಡಕ್ಟ್ಗಳು ಜಾಸ್ತಿ ಇವು ತೊಗೋರಿ, ಇವು ಹಚ್ಕೊಳ್ರಿ, ಹೀಗೆಲ್ಲ ಹೇಳಿ ಜನರಿಗೆ, ಈಗಿಂದ ಜನ್ರೇಷನಲ್ಲಿ ಹೇಳ್ಬೇಕಂತಂದ್ರೆ ಜನರನ್ನು ಮುಗ್ಧತೆಯನ್ನು ಯೂಸ್ ಮಾಡ್ಕೊಳತ್ತಾರೆ. ಅದಕ್ಕಾಗಿ ನಾನು ಹೇಳೋದು ಅಷ್ಟೇ, ನಮ್ಗೆ ಬೇಕಾಗಿರುವಂತಹದ್ದು ಅಷ್ಟೇ ಯೂಸ್ ಮಾಡ್ಕೊಳ್ರಿ, ಇಲ್ಲ ಅಂತಂದರೆ ಇಲ್ಲ. ನಾವು ಹೇಳೋದನ್ನು ಎಲ್ಲವನ್ನು ಪರ್ಚೇಸ್ ಮಾಡ್ಕೋತಾರ ಜನರೆಲ್ಲ ಅಂತ ತಿಳ್ಕೊಂಡು ಈ ಥರ ಎಲ್ಲ ಹೇಳ್ತಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ಲಕ್ಷ್ಯ ಇರಲಿ ಎಲ್ಲ ಕಡೆನೂ. ನೆಕ್ಸ್ಟ್ ಬಂದು, ಪ್ರತಿದಿನ ನಾವು ಫೇಸ್ ವಾಶ್ ಮಾಡಿಕೊಂಡೇ ಏನು ಮಾಡಬೇಕಾಗ್ತದ, ಮಲ್ಕೊಳ್ಬೇಕಾಗ್ತದ. ಇಡೀ ದಿನ ದಿನವಿಡೀ ಕೆಲಸ ಮಾಡಿ ಅದು
ಡಲ್ನೆಸ್ ಆಗಿರ್ತದೆ ನಮ್ಮ ಫೇಸ್. ಅದಕ್ಕೆ ಫುಲ್ಲು ಫ್ರೆಶ್ನೆಸ್ ಆಗಬೇಕಂತಂದರೆ ಫೇಸ್ ವಾಶ್ ಇಡೀ ಏನು ದಿನದಲ್ಲಿ ಸಂಜೆ ಟೈಮಲ್ಲೂ ಒನ್ ಟೈಮ್ ಮಾಡೇಬೇಕು. ಈಗ ಈ ವಿಷಯವನ್ನು ಹೇಳಬೇಕಂತ ಅದು ಏನಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ, ನಾನು ಕೆಲವೊಬ್ರಿಗೆ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಲಾಸ್ಟ್ ಮಲ್ಕೋವಾಗ ಕೂಡ ಆದರೂ ಒಂದು ಸಲ ಏನು ಮಾಡಬೇಕು, ವಾಶ್ ಮಾಡಬೇಕು ಅಂತ ಕೇಳ್ಕೊತೀನಿ. ಆಮೇಲೆ ಯಾಕೋ ನಂದು ಡಲ್ನೆಸ್ ಇದೆ, ಆಮೇಲೆ ಬೇರೆ ಬೇರೆ ಎಲ್ಲ ಒಂದು ತಿಳ್ಕೊತಾರೆ. ಏನು ಅಂತಂದ್ರೆ, ಇವ್ರು ಯಾಕೆ ಇಷ್ಟು ಫ್ರೆಶರಪ್ಪ, ನಾವ್ಯಾಕೆ ಹಿಂಗಿದ್ದೀವಿ ಅಂತಂದು ಅಂತಿರ್ತಾರೆ. ಅದಕ್ಕೆ ಕಾರಣ ಇದೆ ಅಂತ ನಂದು ಹೇಳಿಕೆ, ಅಂದರೆ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ ಯಾಕೆ ಹಿಂಗಿರ್ತದ ಅಂತಂದು. ಆಮೇಲೆ ಯಾವುದಾದ್ರೂ ಒಂದು ಸಿರಮನ್ನು ಯೂಸ್ ಮಾಡಿ, ಸಿರಮ್ ಮೀನ್ಸ್ ನೈಟ್ ಆಗಿರ್ಬೋದು, ಡೇನೂ ಆಗಿರ್ಬೋದು, ಯಾವುದಾದ್ರೂ ಒಂದು ಸಿರಮ್ ಯೂಸ್ ಮಾಡಿ. ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೆ ಗೊತ್ತಿಲ್ಲ ಯಾವ ಸಿರಮ ಏನು ಅಂತಂದು ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೇ ನಾನು ಪ್ರತಿಯೊಂದನ್ನು ಹೇಳಿರ್ತೀನಿ, ನಾನು ಯಾವುದು ಯೂಸ್ ಮಾಡ್ತೀನಿ, ಆಮೇಲೆ ಕ್ರೀಮ್ ಯಾವುದು ಯೂಸ್ ಮಾಡ್ತೀನಿ, ನೈಟ್ ಕ್ರೀಮ್ ಅಂತಂದು. ಇನ್ನೊಂದು ನೆಕ್ಸ್ಟ್ ಬಂದು ಹೇಳ್ದಲ್ಲ, ಫೇಸ್ ಸಿರಮ್ ಯಾವುದಾದ್ರೂ ಯೂಸ್ ಮಾಡಿ ಅಂತಂದು. ಅದು ಏನಾಗ್ತದೆ ಅಂತಂದ್ರೆ, ನಮ್ಮದು ಓಪನ್ ಪೋರ್ಸ್ ಆಗಿರ್ಬೋದು, ಮತ್ತು ಡಲ್ನೆಸ್ ಆಗಿರ್ಬೋದು, ಹೇಳಿದ್ನಲ್ಲ, ಆ ಥರ ಏನಾದರೂ ಪ್ರಾಬ್ಲಮ್ಸ್ಗಳಿದ್ದರೆ ನಾವು ಅದರಲ್ಲಿ ಏನು ಮಾಡ್ಕೋಬೇಕು, ಯೂಸ್ ಮಾಡ್ಕೋಬೇಕು, ಉಪಯೋಗ ತೆಕ್ಕೋಬೇಕು ಅಂತಂದು ಹೇಳ್ತೀನಿ. ನಾನು ಹೇಳಿದ್ದೀನಲ್ಲ, ಕಮೆಂಟ್ಸ್ಗಳ ಮೂಲಕ ನನ್ನನ್ನು ತಿಳಿಸಿ ಏನಂತಂದು. ಆಮೇಲೆ ಸ್ವಲ್ಪ ಮಸಾಜ್ ಮೂಲಕ ಇದು ಅಬ್ಸರ್ವ್ ಆಗಬೇಕಲ್ಲ ಪೂರ್ತಿ. ಒಂದು 2 ಸೆಕೆಂಡ್ ಅಥವಾ 3 ಸೆಕೆಂಡ್ ಆದರೆ ಸಾಕು ಅಬ್ಸರ್ವ್ ಆಗೋತನ. ನೆಕ್ಸ್ಟ್ ಬಂದು ಏನಪ್ಪ ಅಂತಂದ್ರೆ, ಮಾಯ್ಶ್ಚರೈಸರ್ ಅದು ಯೂಸ್ ಮಾಡೋದು ಬಹಳ ಮುಖ್ಯವಾದಂಥ ವಿಷಯ. ನಾವು ಪ್ರತಿಯೊಬ್ಬರು ಮೇಕಪ್ ಮಾಡುವಂತಹದ್ದು ಪ್ರಾಡಕ್ಟ್ಗಳಾಗಿರಲಿ, ಯಾವುದೇ ಆಗಿರಲಿ, ನಮ್ಮ ಏನಂತಂದ್ರೆ ಫೇಸ್ಗೆ ಇದು ಆಗಬಾರ್ದು, ಎಫೆಕ್ಟ್ ಆಗಬಾರ್ದು, ಕೆಟ್ಟ ರೀತಿಯಿಂದ ಆಗಬಾರ್ದು ಅಂತ ಅಂದ್ಕೊಂಡು ನಾವು ಫಸ್ಟ್ ಏನಂತ ಯೂಸ್ ಮಾಡ್ತೀವಲ್ಲ, ಇವೆಲ್ಲ ಪ್ರಾಡಕ್ಟ್ಗಳು, ಅಂದರೆ ನಾವು ಯೂಸ್ ಮಾಡುವಂತಹ ಕ್ರೀಮ್ಗಳು ಏನಾಗಿರ್ತದೆ, ಅವನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡು ಬಿಡ್ತದವು. ಇಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಫೌಂಡೇಶನ್ ಅಥವಾ ಬೇರೆ ಯಾವುದಾದ್ರೂ ಕ್ರೀಮ್ಗಳನ್ನು ಹಚ್ಚಿದ್ರೆ, ನಾವು ಕೆಲವೊಬ್ಬರಿಗೆ ನಾನು ನೋಡಿರುವಂಥ ವಿಷಯ ಏನಪ್ಪ ಅಂತಂದ್ರೆ, ಒಬ್ಬರಿಗೆ ಫೇಸ್ ಏನೋ ಮಾಡೋಕ್ಕೆ ಹೋಗಿ ಏನಾಗಿತ್ತು, ಮರುದಿನ ಫುಲ್ಲು ಉಬ್ಕೊಂಡು ನಿಂತಿತ್ತು. ಏನೇನೋ ಗೊತ್ತಿಲ್ಲ, ಏನು ಎಫೆಕ್ಟ್ ಇತ್ತೋ ಏನೋ ಗೊತ್ತಿಲ್ಲ, ಆದರೆ ಆ ಥರ ಆಗಿತ್ತು. ಆ ಥರ ಆಗಬಾರ್ದು ಅಂತಂತಂದರೆ ಏನು ಮಾಡಬೇಕು, ಇವೆಲ್ಲ ಫಸ್ಟ್ ಎಲ್ಲ ಪ್ರೈಮರ್ ಥರ ಏನು ಯೂಸ್ ಮಾಡ್ತೀವಲ್ಲ ನಾವು, ಫಸ್ಟಿಗೆ ಅದನ್ನು ಹಚ್ಕೊಂಡೇ ಮುಂದಿನ ಇದು ಮಾಡಬೇಕು, ಕೆಲಸವನ್ನು ಮಾಡಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್ ಬಂದು ನೋಡಿರಿ, ಮಾಯ್ಶ್ಚರೈಸರ್ ಆದಮೇಲೆ ನೈಟ್ ಏನು ಕ್ರೀಮ್ ಯೂಸ್ ಮಾಡಬೇಕು ಅನ್ನೋದು, ನಾನು ಏನು ಫೇಸ್ ಕೇರ್ ಆಗಲಿ, ಹೇರ್ ಕೇರ್ ಆಗಲಿ, ಅದ್ರ ಬಗ್ಗೆ ಹೇಳತ್ತೀನಿ. ಆಮೇಲೆ ಲಿಪ್ ಬಾಮ್ ಅಂತೂ ಖಂಡಿತವಾಗಿ ಮರೆತು ಮಾತ್ರ ಹೋಗಬೇಡಿ. ಇವತ್ತಿನ ಒಂದು ನೈಟ್ ರೂಟೀನ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಗೆಲ್ರಿಗೂ ತಿಳಿಸಿದ್ದೀನಿ. ಇದು ಒಂದು ಯೂಸ್ ನಿಮಗೆ ಆಗಿದೆ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ನೈಟ್.